ಗೊರಗುದ್ದಿಯಲ್ಲಿ 1001 ಸುಮಂಗಲಿಯರ ಕುಂಭೋತ್ಸವ ಭಕ್ತಿ ವೈಭವದ ಅದ್ಭುತ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಗೊರಗುದ್ದಿ ಗ್ರಾಮದಲ್ಲಿ ಜ್ಞಾನೇಶ್ವರ ಮಹಾರಾಜರ ಗ್ರಂಥ ಪಾರಾಯಣದ ಅಂಗವಾಗಿ 1001 ಸುಮಂಗಲಿಯರ ಕುಂಭೋತ್ಸವ ಹಾಗೂ ವೃತ್ತ ನಿರ್ಮಾಣದ ವಿಶಿಷ್ಟ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವೃತ್ತದ ಮಧ್ಯದಲ್ಲಿ ಸವಾರಿಗಾರ ನಿಲ್ಲದೆ ಕುದುರೆಗಳು ಸುತ್ತುವ ವಿಚಿತ್ರ ದೃಶ್ಯ ಭಕ್ತರಲ್ಲಿ ಆಶ್ಚರ್ಯ ಮೂಡಿಸಿ ಭಕ್ತಿ ಭಾವವನ್ನ ಹೆಚ್ಚಿಸಿತು. ಈ ಅಪೂರ್ವ ಪ್ರಸಂಗವನ್ನ ನೋಡುವುದಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿದ್ರು. ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಗೊರಗುದ್ದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಭಕ್ತಿ ಭಾವದಿಂದ ನೆರವೇರಿಸಿದ್ರು. ಸಿಂಗಣ್ಣವರ, ಕರೋಲ್, ಸುಣಧೋಳ್ಯ, ಮಸಣ್ಣವರ ಮನೆತನದವರು ಸೇರಿದಂತೆ ಅನೇಕ ಕುಟುಂಬಗಳು ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವಾರ್ಕರಿ ಪರಂಪರೆಯ ಮುಖ್ಯ ಮಹಾರಾಜರು ಮಾತನಾಡಿ, ಇಂತಹ ವೈಭವಶಾಲಿ ಕಾರ್ಯಕ್ರಮ ನಡೆಯಲು ವರ್ಷಗಳ ತಪಸ್ಸು ಮತ್ತು ಭಕ್ತಿ ಅಗತ್ಯವಿದೆ ಎಂದರು. ಗೊರಗುದ್ದಿ ಗ್ರಾಮವು ಸಂತರು, ತಪಸ್ವಿಗಳು ಹಾಗೂ ಮಹಾನ್ ಗುರುಗಳ ಪುಣ್ಯ ಭೂಮಿ ಎಂದು ಅವರು ವಿವರಿಸಿದರು. ಈ ಕಾರ್ಯಕ್ರಮವು ಆಧ್ಯಾತ್ಮಿಕ ಚಿಂತನ ಮಂಥನಕ್ಕೆ ವೇದಿಕೆಯಾಗಿತ್ತು. ಸಂಸ್ಕಾರ ಮತ್ತು ಭಕ್ತಿಯ ಮಹತ್ವವನ್ನು ಸಾರಿತು ಎಂದು ಮಹಾರಾಜರು ಸಂದರ್ಶನದಲ್ಲಿ ತಿಳಿಸಿದರು. ಕಾರ್ಯಕ್ರಮದ ವರದಿ ಮಹದೇವಪ್ಪ ಮಾಯಪ್ಪ ಮಬನೂರ್, ಬೆಳಗಾವಿ. ಲಕ್ಷ್ಮಣ್ ವಿಠಲ್ ಸುಣದೊಳ್ಳಿ, ಪರಸಪ್ಪ ಸಿದ್ದಪ್ಪ ಹುರುಳಿ, ಯರಗಟ್ಟಿ ತಾಲೂಕು. ಜಿಲ್ಲಾ ವರದಿಗಾರರಾದಂತಹ ಮಹದೇವಪ್ಪ ಮಾಯಪ್ಪ ಮಬನೂರ್, ಊರು ಮುರುಗೋಡು, ಯರಗಟ್ಟಿ ತಾಲೂಕು. ಲಕ್ಷ್ಮಣ್ ವಿಠಲ್ ಸುಣದೊಳ್ಳಿ, ಊರು ಗೊರಗುದ್ದಿ ಹಾಗೂ ಪರಸಪ್ಪ ಸಿದ್ದಪ್ಪ ಹುರುಳಿ, ಗೋರು ಗುರುಗುದ್ದಿ. ರಾಷ್ಟ್ರಧ್ವನಿ ನ್ಯೂಸ್ ಚಾನೆಲ್, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್, ತಮ್ಮ ಹೆಸರು ಸರ್? ಅಕ್ಷಯ್ ಪರಿಟರಿ. ಹಾಂ ಸರ್. ಇದು ಗುರುಗುದ್ದಿಯಲ್ಲಿ ಸಂತ ಜ್ಞಾನೇಶ್ವರ ಮಹಾರಾಜ ಪಾಲ್ಕಿ ಉತ್ಸವ ಕಾಶಿಯೊಳ ಪ್ರಪ್ರಥಮ ಬಾರಿಗೆ ಆಗಮನಿಸಿದ್ದಾವೆ. ಮತ್ತು ಇದು ಕುಂಭಮೇಳದ ಮತ್ತು ರಿಂಗನದೊಂದಿಗೆ ಈ ಕಾರ್ಯಕ್ರಮ ಜರುಗಲಿದೆ. ಸರ್, ಈ ಕುದುರೆಗಳು ಏನಿದಾವಲ್ರಿ, ಇವು ವಿಶೇಷ ಇದ ಊರಿಗೆ ಬಂದಿದ್ದು ಮತ್ತೆ ಇಲ್ಲಿ ಎಲ್ಲೆಲ್ಲಿ ಹೋಗ್ತಾವ? ಎಲ್ಲ ಕಡೆ ಹೋಗ್ತಾವೆ. ಸಪ್ತಾಹ ಇದ್ರೆ ನಮಗೆ ಈಗ 12ನೇ ವರ್ಷ ಸಪ್ತಾಹ ಇದ್ದ ಕಾರಣ ಈ ಊರಿದವರು ಆಮಂತ್ರಣ ಕೊಟ್ಟು ಕುದುರೆಗಳು ಕರೆಸ್ಕೊಂಡು. ಸರ್, ಈ ಕುದುರೆ ಎರಡು ಕುದುರೆ ವಿಶೇಷತೆ ಇದೆ. ಇವರು ಸಂತ ಜ್ಞಾನೇಶ್ವರ ಮಹಾರಾಜ ಪಾಲ್ಕಿ ಪಂಢರಪುರ ಪಾದಯಾತ್ರೆಯಲ್ಲಿ ನಡೆಯುವ ಕುದುರೆಗಳು. ಸರ್, ಇವು ಏನು ಯಾರ್ಯಾರ ಉಡುಗೊರೆ ಕೊಟ್ಟದ್ದು ಕುದುರೆ ಏನ್ರಿ ಸರ್? ಏನು ಅಲ್ಲಿ ಮಠದನ ಕುದುರೆ, ದೇವರ ಕುದುರೆ, ದೇವ್ರ ಈ ಕುದುರೆ ಹಿನ್ನೆಲೆ ಏನಾರು ಇರ್ಬೇಕಂತ ಚರಿತ್ರೆ? ಚರಿತ್ರೆ ಅಂದರೆ ಚಿಕ್ಕೋಳಿ ಸರ್ಕಾರ ಅದನ್ನು ಪಾದಯಾತ್ರೆ ಚಾಲು ಆಯ್ತು ನೋಡ್ರಿ. ಅವಾಗಿಂದ ಚಿಕ್ಕೋಳಿ ಸರ್ಕಾರ ಅವರಿಂದ ಇವಾಗ ಕುದುರೆಗೆ 2 ವರ್ಷ ಆಯ್ತಿದ್ದ ನಡೀತಾವೆ. ಕರ್ನಾಟಕದಿಂದ ಆದಂದಿಂದ ಪಂಢರಪುರ ಕಡೆ ಪಾದಯಾತ್ರೆ. ಇವಾಗ ಏನು ಕುದುರೆ ಮಾನವ ಈಗಿನ ಯಾವ ಕಾರ್ಯಕ್ರಮ ನಡೆಯುತ್ತೆ? ಈಗ ರಿಂಗನ ಪರಿಚಯವನ್ನು ನೋಡಿಕೊಂಡು ಸುಮಾರು 4-5 ರೌಂಡ್ ರಿಂಗನ ಕಾರ್ಯಕ್ರಮ. ಆಯ್ತು ಸರ. ನಮ್ಮ ರಾಷ್ಟ್ರದ ನ್ಯೂಸ್ ಚಾನಲ್ ನಿಮ್ಮ ಏನು ಈ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಏನು ಹೇಳಿದ್ರಿ, ಅಲ್ಲಿಂದ ಏನು ಆಳಂದಿಂದ ಬಂದವಂತಂದ್ರೆ ಸರ? ಈ ಕರ್ನಾಟಕ ಅಂಕಲಿಯಿಂದ ಅಂಕಲಿಂದ ಮಾನದ ಕುದುರೆ ಇದಾವೆ. ಹಾಂ, ಅಲ್ಲಿ ಹೋದವು ಇಲ್ಲಿ ಕರ್ನಾಟಕ ಅಂಕಲಿಯಿಂದ ಹಾಕಿರ್ತಾವ್ರಿ ಇಲ್ಲಿ ಅಂಕಲಿ. ಹಾಂ ರೀ. ಆಯ್ತು. ರಾಷ್ಟ್ರಧ್ವನಿ ನ್ಯೂಸ್ ಚಾನಲ್ ಜಿಲ್ಲಾ ವರದಿಗಾರರು ಹಾಗೂ ತಾಲೂಕಾ ವರದಿಗಾರರು ಲಕ್ಷ್ಮಣ್ ಸುಂದರಳ್ಳಿ, ಮಹದೇವಪ್ಪ ಮಬ್ಬನೂರು. ಈ ಒಂದು ಭಕ್ತಿಯ ಒಂದು ವೈಭವವನ್ನು ನೋಡಿ ನಮಗೆ ಸಾಕ್ಷಾತ್ ಭುವನ ಕೈಲಾಸವನ್ನು ನೋಡಿದಂಗಾಯ್ತು. ಈ ಥರ ಒಂದು ಭಕ್ತಿ ಮಾಡೋಕೆ ಇದಕ್ಕೆ ಇವತ್ತಿನಿಂದ ಇದೇ ವರ್ಷದಿಂದ ಸ್ಟಾರ್ಟ್ ಆಗಿತ್ತು, ಹಿಂದಕ್ಕಿಂತ ಸ್ಟಾರ್ಟ್ ಆಗಿತ್ತು, ಏನು ಇದನ್ರಿ? ಈ ಗೊರಗುದ್ದಿ ಗ್ರಾಮದೊಳಗೆ ಹೇಳಬೇಕಂದ್ರೆ ಸತತವಾಗಿ 12 ವರ್ಷದಿಂದ ನಡ್ಕೋತ ಬಂದಂಥ ಅಖಂಡ ಹರಿನಾಮ ಸಪ್ತಾಹ ರಾಮನವಮಿ ಉತ್ಸವ ನಿಮಿತ್ತ ಮಾಡಿಕೊಂಡು ಒಂದೊಂದು ಪಾಯರಿ ಏರ್ತಾ 12 ವರ್ಷ ಗತಿಸೋದು. 12 ವರ್ಷಕ್ಕೆ ಒಂದು ಪೇರಿ ಆದಾಗ, ಒಂದು ಪಾಯರಿ ಆದಾಗ 12 ವರ್ಷ ಒಂದು ಮೆಟ್ಲು ಹತ್ತಿದಾಗ ಒಂದು ಯಾಗ ಆಗ್ತದೆ, ಒಂದು ಯಜ್ಞ. ದ್ವಾಪಾರಯುಗದೊಳಗನ ಪಾಂಡವರು ಮಾಡಿದಂಥ ರಾಜಸೂಯ ಯಜ್ಞ ಹೇಗದನೋ ಈಗ ಕಲಿಯುಗದೊಳಗೆ ಮಾಡಿದಂಥ ಇದನ್ನು ಮಹಾನ ಅಶ್ವ ತಪಶ್ಚರ್ಯ ಒಂದು ಪೂರ್ಣ ಆಗಿದನ. ಇದು ಈ ವಾರ್ಕರಿ ಸಂಪ್ರದಾಯ ಇವತ್ತ ನಿನ್ನೆದಿಂದಲ್ಲ, 400 ವರ್ಷದಿಂದ ಸಂತ ಜ್ಞಾನೇಶ್ವರ ಮಹಾರಾಜರು ತುಕೋಬರಾಯರು ಬಂದಂಥ ಪರಂಪರೆಗತವಾಗಿ ಇದು ಮಹಾರಾಷ್ಟ್ರದಿಂದ ಇದ್ರೂ ಕೂಡ ಅದು ಪಂಢರಪುರ ಮಹಾರಾಷ್ಟ್ರ ಅಲ್ಲ, ಪಂಢರಪುರ ಇದ್ದಂಥ ಮೂಲ ಕರ್ನಾಟಕದ ಕಾನಡವು ವಿಠಲ ಕರ್ನಾಟಕ. ಆದರೆ ಸೀಮಾ ಭಾಗದೊಳಗನ ಅದು ಸೊಲ್ಲಾಪುರ ಜಿಲ್ಲಾದೊಳಗೆ ಮಹಾರಾಷ್ಟ್ರದಾಗ ಊರು ಹೋಗಿದಾನ. ಆದರೆ ಖರೆ ಪಾಂಡುರಂಗ ಯಾರಪ್ಪ ಅಂದ್ರೆ ಪಂಢರಪುರದ ಪಾಂಡುರಂಗದಾನ. ಇದು ಮಹಾರಾಷ್ಟ್ರದಾಗ ಜ್ಞಾನೇಶ್ವರ ಮಹಾರಾಜರು ತುಕೋಬರಾಯರ ಪುಣೆ ಜಿಲ್ಲಾದೊಳಗಿದ್ರು ಕೂಡ ಪಂಢರಪುರ ಮಾತ್ರ ಕರ್ನಾಟಕದೊಳಗನ.
ಪಾಂಡುರಂಗನ ಮಾತ್ರ ಅವ್ನು ಕರ್ನಾಟಕದವ ಅದಾನಂತೇಳಿ ಈ ಮುಖಾಂತರವಾಗಿ ಈ ಸಂಪ್ರದಾಯ 700 ವರ್ಷದಿಂದ ಜ್ಞಾನೋಬರಾಯರು ನಿರ್ಮಾಣ ಮಾಡಿದಂಥ ಅಡಿಪಾಯ ಹಾಕಿದಂಥ ಕಾರ್ಯಕ್ರಮ. ಈ ಸಂಪ್ರದಾಯ ನಮ್ಮ ತುಕೋಬರಾಯರು ಹಾಕಿದಂಥ ಕಳಸಪ್ರಿಯರಾದರು. ಇದೇ ಕರ್ನಾಟಕದೊಳಗನ ಈ ಸಂಪ್ರದಾಯವನ್ನು ನಮ್ಮ ಭಾಸ್ಕರ ಮಹಾರಾಜರು ಶ್ರೀ ಕ್ಷೇತ್ರ ಅಪ್ಪಸಾಹೇಬ್ ಭಾಸ್ಕರ ಮಹಾರಾಜರ ಶಿಕ್ಷಣ ಸಂಸ್ಥೆಯೊಳಗೆ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳನ್ನು ಕಲಿಸಿ ಈ ಕರ್ನಾಟಕದೊಳಗನ ನಮ್ಮ ಒಬ್ಬರು ಮಹಾರಾಜರ ಮಾಡಿಕಿಸಿಂದ ಪ್ರತಿಯೊಂದು ಊರೊಳಗೆ ಹೋಗಿ ಜ್ಞಾನೇಶ್ವರಿ ಪಾರಾಯಣ ಮುಖಾಂತರವಾಗಿ ಸಮಾಜ ಪ್ರಬೋಧನ ಮಾಡುವ ಪೂರ್ವವಾಗಿನ ಇದೇ ಪ್ರತಿ ಹಳ್ಳಿಗೂ ಹೋಗ್ತೇವೆ. ಅದೇ ರೀತಿಯಾಗಿ ಈ ಗ್ರಾಮದೊಳಗನು ಈ ಎಲ್ಲರೂ ಒಂದು ಗ್ರಾಮಸ್ಥರು ಗುರು ಹಿರಿಯರು ಸಾರ್ವಜನಿಕರು ಅತೀ ಉತ್ಸಾಹದಿಂದ ಕಾಯ ವಾಚ ಮನಸ್ಪೂರ್ವಕವಾಗಿನ ಇವತ್ತಿನ ದಿವಸ ನನಗೆ ಆನಂದ ಆಗ್ತದನ. ಇವತ್ತನ ಜ್ಞಾನೇಶ್ವರ ಮಹಾರಾಜರ ಆಳಂದಿ ಒಳಗಿದ್ದಂಥ ಅಶ್ವಗಳು ಇಲ್ಲಿ ಬಂದದವ. ಸ್ವತಃ ಗಜೇಂದ್ರ ಆದಂಥ ದೇವಾದಿದೇವನಂತ ಐರಾವತ ಅಂದ್ರೆ ಸಾಕ್ಷಾತ್ತಾನ ಗಣೇಶನ ಅವತರಣದಂಥ ಆ ಅವತಾರನು ಗಜೇಂದ್ರನು ಸುಧಾ ಇಲ್ಲಿ ಇವತ್ತಿಗೆ ಆಗಮನ ಆಗಿದಾನ. ಇವತ್ತು ನಾವು ಆ ಪರ್ಯಂತರವಾಗ್ತಿತ್ತು. 12 ವರ್ಷ ಆದಮೇಲೆ ಈ ಜ್ಞಾನೇಶ್ವರಿ ಪಾರಾಯಣ ಪ್ರಾರಂಭ ಆಗಿದಾನ. ಇನ್ನು ದೈವ ಇಚ್ಛೆ, ಭಗವಂತನ ಇಚ್ಛೆ, ಎಲ್ಲರೂ ಗುರುಹಿರಿಯ ಇಚ್ಛೆ, ಮುಂದೆ ಅವರೆಲ್ಲರೂ ಮನಸ್ಸು ಇಚ್ಛೆ ಪೂರ್ವಿತ್ತಂದ್ರೆ ಮುಂದೆ ಪಾರಾಯಣ ಮಾಡ್ಬೋದು. ಇದು ಪಾರಾಯಣ ಆಗ್ಬೇಕಾದ್ರೆ ಇವತ್ತು ಅನ್ನದಾನ ಆಗ್ಬೇಕಾಯ್ತ್ರನ್ನ 12 ವರ್ಷ ಈ ಕಾರ್ಯಕ್ರಮದೊಳಗೆ 12 ವರ್ಷ ಪರ್ಯಂತರವಾಗಿ ಒಬ್ಬೊಬ್ಬರು ಭಕ್ತಾದಿಗಳ ಅನ್ನದಾನವನ್ನು ಮಾಡ್ಕೊತ ಬಂದಾರ. ಅದರ ಜೊತೆಗೇನ ಇವತ್ತಿನ ದಿವಸ ಎಲ್ಲ ಪ್ರತಿ ಗ್ರಾಮಸ್ಥರು ಒಂದೊಂದು ರೂಪಾಯಿ ಹಿಡ್ಕೊಂಡು 1,000 ಹಿಡ್ಕೊಂಡು ಕೊಟ್ಟವ್ರದಾರ, 100 ರೂಪಾಯಿ ಕೊಟ್ಟವ್ರದಾರ, ಎಲ್ಲರೂ 1 ಲಕ್ಷ ರೂಪಾಯಿ ಕೊಟ್ಟವ್ರದಾರ. ಆದ್ರೆ ಕಾಯ ವಾಚ ಮನಸ್ಪೂರ್ವಕವಾಗಿನ ಈ ಕಾರ್ಯಕ್ರಮನ ಅವ್ರು ಮಾಡ್ಕೊತ ಬಂದಿದ್ದಾರೆ. ಮುಂದಾದರೂ ಚಂದ್ರ ಸೂರ್ಯ ಎಲ್ಲಿ ಮಠ ಅದನ್ನಲ್ಲ ಅಲ್ಲಿ ಮಠನೂ ಈ ಗ್ರಾಮದೊಳಗೆ ಹಿಂಗೆ ಅನ್ನದಾನ ಭಗವಂತ ಕಾರ್ಯಕ್ರಮ, ಇಂಥ ಒಂದು ಭವ್ಯ ಕಾರ್ಯಕ್ರಮ, ಇಂಥ ಒಂದು ಭಕ್ತಿ ಕಾರ್ಯಕ್ರಮಕ್ಕೆ ಇಂಥ ಒಂದು ಪರಮಾತ್ಮನನ್ನ ಏನು ವೈಕುಂಠನನ್ನ ಇಳಿದು ಬಂದೈತಪ್ಪ ಅನ್ನುವಂಥ ಇಂಥ ಒಂದು ಕಾರ್ಯಕ್ರಮ ನಡೆಸಾಕ ಪ್ರತಿದಿನ ಏನು ಇಲ್ಲಿ ಪ್ರಸಾದಕ್ಕೆ ಸೇವಾ ಮಾಡಿದವ್ರದ ಹೆಸರು ಅಟ್ ಹೇಳ್ಬಿಟ್ರಿದ್ರೆ ಈಗ ಒಬ್ಬೊಬ್ರದ್ದು ದಿನದ ಹೆಸರು ಹೇಳ್ರಿ. ಅವ್ರು ಒಂದೇ ದಿನ 3 ಮಂದಿ ಕೂಡಿ ಮಾಡಿದ್ರು ಹೇಳ್ರಿ, ಒಬ್ಬರ ಕೂಡಿ ಮಾಡಿದ್ರು ಹೇಳ್ರಿ, ಸಾರ್ವಜನಿಕರು ಕೂಡಿ ಮಾಡಿದ್ರು ಹೇಳ್ರಿ, ಒಬ್ಬೊಬ್ಬರು ಒಂದೊಂದು ದಿನ ಕೂಡಿ ಮಾಡಿದ್ರು ಹೇಳ್ರಿ. ಈ ಪ್ರಸಾದವನ್ನು 7 ದಿನ ಪರ್ಯಂತರವಾಗಿ ಕೆಲವೊಂದು ಜನ 3 ದಿನ ಅಂದ್ರೆ ನನಗೆ ಅಷ್ಟರೊಳಗೆ ಈ ಎಲ್ಲರದ್ದು ಹೆಸರು ಮಾಹಿತಿ ಇಲ್ಲ. ಆದರೆ ಸಿಂಗಮ್ಮನವರು, ಸುನದಳ್ಳಿ ಅವರು ಅಂತೇಳಿ ಅದರೊಳಗನ ಅನೇಕ ಭಾವಿಕ ಭಕ್ತರ ಅವ್ರ ಹೆಸರು ಪೂರ್ಣವಾಗಿ ಮಾಹಿತಿ ಇಲ್ಲ. ಆ ಕರ್ಗೂಳಿ ಅವರು ಕೂಡ ಅವರು 12 ವರ್ಷ ಪರ್ಯಂತರವಾಗಿ ಮಾಡಿದ್ದಾರೆ. ಈ ವರ್ಷ ಕೂಡ ಮೈಗಜ್ಜನವರು ಅನ್ನೋರು ಕೂಡ ಈ ವರ್ಷ ಪ್ರಸಾದ ಮಾಡಿದ್ದಾರೆ. ಕಮಿಟಿ ವತಿಯಿಂದ ಎಲ್ಲರೂ ಸೇರಿಸಿದಂಥ ಕಮಿಟಿ ವತಿಯಿಂದ ಎಲ್ಲ ಸದ್ಭಕ್ತರು ಕೂಡ ಪ್ರಸಾದವನ್ನು ನಾಷ್ಟಾ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ದಿವಸ ಎಲ್ಲ ಗ್ರಾಮಸ್ಥರ ಮಹಿಳೆಯರಿಂದ ಎಲ್ಲರೂ ಹೋಳಿಗೆಯನ್ನು ತರುವ ಮುಖಾಂತರವಾಗಿ ಈ ಊರಿಗೆ ಬಂದಂಥ ಎಲ್ಲ ಸಂತ ಸಮುದಾಯಕನ ಪರಸ್ಥಳದಿಂದ ಬಂದಂಥ ಪರ ಊರಿನಿಂದ ಬಂದಂಥ ಎಲ್ಲರಿಗೂ ಜನರಿಗೂ ತಾಯಂದರು ಹೋಳಿಗೆ ಊಟವನ್ನು ಮಾಡಿದ್ದಾರೆ ಅಂತೇಳಿ ಈ ಮುಖಾಂತರ ಹೇಳಬಯಸ್ತಾರೆ. ಇವತ್ತಿನ ಏನು ಈ ಕಾರ್ಯಕ್ರಮ ಐತಲ್ಲ, ಇದು ಭವ್ಯವಾದ ಕಾರ್ಯಕ್ರಮ, ಇಷ್ಟೆಲ್ಲ ಜನಸಂಖ್ಯೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರಸಾದ ವ್ಯವಸ್ಥೆ, ಇವತ್ತಿನ ಪ್ರಸಾದ ವ್ಯವಸ್ಥೆ ಯಾರ್ದಿದೆ? ಇವತ್ತಿನ ಪ್ರಸಾದವನ್ನು ಸಿಂಗನವರ ಬಂಧುಗಳು ಕೂಡ ಹೆಸರು ಹೇಳ್ರಿ. ಶಂಕರಪ್ಪ ಚುನಪ್ಪ ಸಿಂಗನವರು ಕೂಡ ಇವತ್ತಿನ ಮಹಾಪ್ರಸಾದವನ್ನು ಇವರು ನಿರಂತರವಾಗಿ 12 ವರ್ಷ ಪರ್ಯಂತರವಾಗಿ ನಡೆಸ್ಕೊತ ಬಂದಾರ. ಪ್ರತಿ ವರ್ಷನೂ ಜಾತ್ರೆಯ ಕೊನೆ ದಿವಸನ ಪ್ರಥಮವಾಗಿ 2014ನೇ ಇಸ್ವಿಯೊಳಗೆ ಏನು ಪ್ರಾರಂಭ ಆಗಿದಲ್ಲ 2026ನೇ ಇಸ್ವಿಯೊಳಗೇನು ಅವರೇ ಮಾಡ್ಕೊತ ಬಂದಾರ ಇವತ್ತಿನ ಪ್ರಸಾದನ. ಅಂದ್ರೆ ಈ ಸಲ ಇದು ರೇಷನ್ ಅದು ಜಾಸ್ತಿ ಆಗ್ತೈತ್ರಿ, ನಾವು ಬೇರೆದಾರು ನೀವು ಒಟ್ಟು ಕೂಡ್ರಿ ಅಂತ ಈ ರೀತಿ ಯಾವುದೇ ನಾವೆಲ್ಲರೂ ಕೂಡಿ ಅವ್ರಿಗೆ ಹೇಳಿದು, ಎಲ್ಲರೂ ಗ್ರಾಮಸ್ಥರು ಕೂಡಿ ನಾವು ಅದರೊಳಗೆ ಸೇರ್ತು ಅಂದ್ರೆ ಅವ್ರಿಗೆ ಬಿಟ್ಟು ಪ್ರಸಾದವನ್ನು ನಾವು 12 ವರ್ಷ ಮಾಡ್ಕೊತ ಬಂದಂಥದ ಪುಣ್ಯದ ಕಾರ್ಯಕ್ರಮ. ನಾವು ಕಡ್ಡಾಯವಾಗಿ 12 ವರ್ಷ ಯಾವ ರೀತಿ ನಿಮ್ಮ ಪರಂಪರವಾಗಿ ನಡೆಸ್ಕೊತ ಬಂದು ಈ ವರ್ಷವೂ ನಾವೇ ಮಾಡ್ತು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಈ ವರ್ಷವೂ ಕೂಡ ಅವರೇ ಇವತ್ತಿನ ಮಹಾಪ್ರಸಾದವನ್ನು ನೆರವೇರಿಸಿದ್ದಾರೆ. ಅಂಥ ಒಂದು ಮನೆತನಕ್ಕಾಗಲಿ ಹಿಂದೆ 12 ವರ್ಷದಿಂದ ಇದರಲ್ಲಿ 1 ರೂಪಾಯಿದಿಂದ 1 ಕೋಟಿ ರೂಪಾಯಿ ಇಂಥ ಅನ್ನದಾನಕ್ಕಿಂತ ಪುಣ್ಯ ಕಾರ್ಯಕ್ಕೆ ಸಹಾಯ ಮಾಡಿದವರಿಗೆ ಅವ್ರ ಮನೆ ಉತ್ತರೋತ್ತರವಾಗಿ ಅವರು ಇನ್ನೂ ಉದ್ಧಾರ ಆಗಲಿ, ಇನ್ನೂ ಇಂಥ ಭಕ್ತಿ ಮಾರ್ಗದಲ್ಲಿ ನೀಡಿ ಎಲ್ಲರೂ ಭಾವೈಕ್ಯತೆಯಿಂದ ಅನ್ಯೋನ್ಯತಾ ಭಾವದಿಂದ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಚಾನಲಿಂದ ಅವರಿಗೂ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳುತ್ತಾ ಮಹಾರಾಜರ ನಾವು ಇಲ್ಲಿಗೆ ಇದನ್ನು ನಾವು ಸಂದರ್ಶನ ಮುಗಿಸ್ತೇವೆ. ಧನ್ಯವಾದ. ಶ್ರೀ ಶಿರಡಿ ಸಾಯಿ ಬಾಬಾ ಜ್ಯೋತಿಷ್ಯಾಲಯ, ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ, ಜ್ಯೋತಿಷ್ಯ ರತ್ನ, ನುಡಿದಂತೆ ನಡೆಯುವರು. ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ.
ಕೇರಳ ಮತ್ತು ಕೊಳ್ಳೇಗಾಲದ ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದವರು, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಲಕ್ಷ್ಮಿ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನೂ ನಿಮ್ಮ ಜೀವನದ ಯಾವುದೇ ತರದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಾಯಿಬಾಬಾ ಪೂಜಾ ಶಕ್ತಿಯಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಸ್ತ್ರೀ ಪುರುಷ ಪ್ರೇಮ ಪ್ರಕರಣಕ್ಕೆ ಸೂಕ್ತ ಪರಿಹಾರ. ಬೇರೆ ಜ್ಯೋತಿಷ್ಯರಲ್ಲಿ ಕೇಳಿ ಹಣ, ನೆಮ್ಮದಿ, ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ನಿಮ್ಮ ಒಂದೇ ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯಾಲಯ, ದೈವಜ್ಞ ಪಂಡಿತ್ ಸಾಯಿರಾಮ್ ಜೋಶಿ. ಉಚಿತ ಭವಿಷ್ಯ, ಶಾಶ್ವತ ಪರಿಹಾರ. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9845185626.